ತಾಯಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ. ನೋಡ ನೀರ್ ಕೊಡವ. ನಾನೇ ಕೊಡ್ಲಿ, ಬೇಕಾದ್ರೆ ನೀನೇ ಎದ್ದೋ ಕುಡಿಯೋಗು. ಪ್ರಿಯಾ ಊಟಕ್ಕೆ ಅಕ್ಕಮ್ಮ ಮಾಡಿ ಇಟ್ಟಿದ್ದೀನಿ, ಹೋಗಿ ಹಾಕೊಂಡು ತಿನ್ನಿ. ದಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ. ಸೋತ ಶರೀರಕ್ಕ ಸುಖವೆಂಬುದು ಈ ಸೊಸೆ. ಪ್ರಿಯಾ ಪ್ಲೀಸ್ ಲವ್ ಮೀ ಪ್ರಿಯಾ. ಯಾಕೆ ಇಷ್ಟು ಲೇಟು? ಅಯ್ಯೋ ಬೆಂಗಳೂರು ಟ್ರಾಫಿಕ್ ಗೊತ್ತಲ್ಲ, ಸಿಕ್ಕಾಪಟ್ಟೆ ಟ್ರಾಫಿಕ್. ಕಾರ್ ಡ್ರೈವ್ ಮಾಡೋತೀನಿ ಟಯರ್ಡ್ ಆಗೋಯ್ತು. ಬೇಡ ಚಿನ್ನ, ಆಮೇಲೆ ಅಮ್ಮ ಊಟ ಮಾಡಲ್ಲ. ಮಾಡುದು ಬನ್ನಿ. ಅಣ್ಣ ಬಂದ ಕಡೆ ನನ್ ತಮ್ಮ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ. ಅಣ್ಣ ಏನೋ ಮಾಡ್ತಾ ಅನ್ಸುತ್ತೆ. ಏನಿಲ್ಲ ಕಣ, ಕೆಲಸದಿಂದ ಈ ತಾನೇ ಬಂದಲ್ಲ, ಹಂಗೆ ಕೂತಿದ್ದೆ. ಕಳ್ಳ ನೀನು. ಕೂತ್ಕೋ. ರೀ ಇವಾಗ ಬಂದ್ರಾ? ಏಯ್ ಏನ ಊಟ ಮಾಡ್ದೇನೆ? ಹ್ಞೂನ್ರಿ ಆಯ್ತು. ಎಲ್ಲಿ ಅಮ್ಮ ಕಾಣ್ತಿಲ್ಲ? ಅಮ್ಮ ಮೇಲೆಲ್ಲೋ ಇರ್ಬೇಕೇನೋ. ಏನ ನೀನ್ ಇಷ್ಟೊಂದು ಸರ್ಗೋಗ್ಬಿಟ್ಟಿದ್ಯಾ? ಮಗ ಈಗ ಬಂದೇನಪ್ಪ. ನಾನು ಹೇಳಿದ್ ಮಾತ್ರ ತಂದ್ಯಾ? ಏನಮ್ಮ ನಿನ್ ಗೋಳು? ಕೆಲ್ಸಕ್ಕೆ ಹೋದ್ರೆ ಅವ್ರ ಟೆನ್ಷನ್, ಮನೆಗೆ ಬಂದ್ರೆ ನಿನ್ ಟೆನ್ಷನ್. ಹೋಗು ಅಣ್ಣ ಕೇಳೋಗು. ಕಾಲಿತ್ತು ಕಣಪ್ಪ, ಅದಕ್ಕೆ ಕೇಳಿದೆ. ರೀ ನನ್ನ ನಿಮ್ಮ ಅಮ್ಮನ್ ನೋಡ್ಕೊಳಕ್ ಆಗಲ್ಲ ರೀ. ನೀವ್ ಒಬ್ನೇ ನಮ್ಮ ಮಗ, ನಿಮ್ ತಮ್ಮ ಇದಾನಲ್ಲ ರೀ, ಎಂತ ಕರ್ಮನಂತು. ನಮ್ಮ ಮನೆಗೆ ನಾನೀಗ ರೀ ಮಗ ಕಣೆ, ನಮ್ಮಮ್ಮ ನೋಡ್ಕೊಳಲ್ಲ ಅಂತ ಹೆಂಗ್ ಹೇಳಿ? ನಿಮ್ಗೆ ನಾನ್ ಬೇಕು ಅಂದ್ರೆ ನಿಮ್ಮ ಅಮ್ಮನ ವೃದ್ಧಾಶ್ರಮದಲ್ಲಿ ಬಿಟ್ ಬನ್ನಿ. ನಿಮ್ಮ ಅಮ್ಮ ಬೇಕು ಅಂದ್ರೆ ನನ್ನ ನಮ್ಮಪ್ಪನ ಮನೆಗೆ ಕಳ್ಸ್ಕೊಡಿ. ನನಗ್ ನೀನೇ ಬೇಕು ಕಣೆ. ಥ್ಯಾಂಕ್ಸ್ ರೀ. ಮಕ್ಕಳು ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂದ ತಕ್ಷಣ ಅಮ್ಮನಿಗೆ ಜೀವನೇ ಹೋದಂಗಾಗುತ್ತೆ. ಏನಕ್ಕೆ ಅಂತಂದರೆ ಇಬ್ಬರು ಮಕ್ಳಿಗೂ ಅಮ್ಮನೇ ನೋಡಿ ಹೆಣ್ಣನ್ನು ಮದುವೆ ಮಾಡಿರ್ತಾರೆ. ಹೆಂಡತಿ ಬಂದ ತಕ್ಷಣ ಮಕ್ಕಳುಗಳೆಲ್ಲ ತುಂಬ ಬದಲಾಗ್ತಾರೆ. ಚಿಕ್ಕದ್ರಿಂದ ಕೂಲಿ ನಾಳಿ ಮಾಡಿ ಮಕ್ಕಳನ್ನ ಸಾಕ್ತೆ, ಆದರೆ ಇವಾಗ ನೆಮ್ಮದಿ ಇಲ್ವಲ್ಲ ಅಂತ ಹೇಳಿ ನೈಟ್ ತುಂಬ ಯೋಚನೆ ಮಾಡಿ ಮನೆ ಬಿಟ್ಟು ಸಾಯ್ಬೇಕು ಅಂತ ಹೊರಟೇ ಬಿಡ್ತಾರೆ. ಮುಂದುವರಿಯುತ್ತದೆ ಭಾಗ ಅಮ್ಮ ಏನಾದರೂ ಅನ್ನೋದನ್ನು ಕಾಯ್ತಾ ಇರಿ.